ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಇನ್ಸಿನರೇಷನ್ ಬಾಯ್ಲರ್ ಒಂದೇನೆಂದರೆ ಬಾಯ್ಲರ್ ಎಫಿಷಿಯನ್ಸಿನ ನಾವು ಯಾವ ರೀತಿ ಕಂಡು ಹಿಡಿಬೇಕು ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇಲ್ಲಿ. ಸೊ ಏನು ಮಾಡಿದ್ದೀನಿ ಅಂತಂದರೆ ನಾನು ಒಂದು ಇನ್ಸಿನರೇಷನ್ ಬಾಯ್ಲರ್ದಿರುವಂಥ ಒಂದು ಡೇಟಾ ನಾನು ಇಲ್ಲಿ ಏನಂದರೆ ಒಂದು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ನಾನು ಏನಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಏನಂತಂದರೆ ಒಂದು ಕೇಸ್ 1 ಮತ್ತು ಕೇಸ್ 2 ಅಂತ ಹೇಳ್ತೊಳ್ತೀವಿ ಇಲ್ಲಿ ಕೂಡ ಏನಪ್ಪ ಅಂದರೆ ಆ ಒಂದು ಇನ್ಸಿನರೇಷನ್ ಬಾಯ್ಲರ್, ಆ ಒಂದು ಸ್ಪೆಂಟ್ ವಾಶ್ ಬಾಯ್ಲರ್ನ ನಾವು ಇಂಡಿವಿಜುವಲ್ ಆಗಿ ಏನಪ್ಪ ಅಂತಂದರೆ ಬಗ್ಯಾಸ್ ಮೇಲೆ ನಾವು ಅದನ್ನು ರನ್ ಮಾಡಿದಾಗ ಅದರ ಒಂದು ಎಫಿಷಿಯನ್ಸಿ ಎಷ್ಟು ಬರುತ್ತೆ, ಆಮೇಲೆ ಸ್ಪೆಂಟ್ ವಾಶ್ ವಿತ್ ಬಗ್ಯಾಸ್ ಎರಡನ್ನು ನಾವು ಕಾಂಬಿನೇಷನ್ ಆಗಿ ತೆಗೆದುಕೊಂಡಾಗ ಅದರ ಒಂದು ಬಾಯ್ಲರ್ ಎಫಿಷಿಯನ್ಸಿ ಎಷ್ಟು ಬರುತ್ತೆ ಅಂತಕ್ಕಂಥನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ನೋಡ್ತಿದ್ದೀರಾ ಇಲ್ಲಿ ನಾನು ತೋರಿಸಿದಿಲ್ಲ, ಇದು ಬಂದುಬಿಟ್ಟೇನು ಇನ್ಸಿನರೇಷನ್ ಬಾಯ್ಲರು. ಸೊ ಇದರ ಒಂದು ಡೇಟಾ ನೋಡ್ತಾ ಹೋಗೋಣ ನಾವು. ಫಸ್ಟ್ ಏನಂತಂದರೆ ಒಂದು ಇಂಡಿವಿಜುವಲ್ ಆಗಿ ನಾವು ಅಂದರೆ ಒಂದು ಬಗ್ಯಾಸ್ ನಾವು ಕನ್ಸಿಡರ್ ಮಾಡಿದಾಗ, ಅಂದರೆ ಇವತ್ತೊಂದು ಬಾಯ್ಲರ್ಲಿ ನಾವು ಬರೀ ಬಗ್ಯಾಸನ್ನೇ ಒಂದು ಫ್ಯೂಯಲ್ ಆಗಿ ತೆಗೆದುಕೊಂಡಾಗ ಒಂದು ಎಷ್ಟು ಬರುತ್ತೆ ನಮಗೆ, ಅಂದರೆ ಇದರ ಒಂದು ಎಫಿಷಿಯನ್ಸಿ ನಮಗೆ ಎಷ್ಟು ಬರುತ್ತೆ ಅಂತಕ್ಕಂಥ ಇಲ್ಲಿ ನೋಡೋಣ. ಸೊ ನೋಡ್ತಾ ಇದ್ದೀರಾ ಈ ಫಸ್ಟ್ ಒಂದು ಏನಂದರೆ ಕೇಸ್ 1, ಅಂದರೆ ಈ ಒಂದು ನಾನು ಇಲ್ಲಿ ತೋರಿಸಿದೆ ನೋಡಿ ಕೇಸ್ 1 ಇದರಲ್ಲಿ, ಅಂದರೆ ಕಾಲಮ್ ನಂಬರ್ C. ಈ ಒಂದು ಡೇಟಾ ನೋಡ್ತಾ ಹೋಗೋಣ ನಾವು ಇದರಲ್ಲಿ. ಸೊ ನೋಡ್ತಾ ಇದರಲ್ಲಿ ಬಾಯ್ಲರ್ ಕೆಪಾಸಿಟಿ ಬಂದುಬಿಟ್ಟು ಏನಂತಂದರೆ ಒಂದು ಟನ್ಸ್ ಪರ್ ಅವರ್ಲಿ ಕೊಟ್ಟಿರ್ತಾರೆ. ದಟ್ ಈಸ್ 35 TPH ಬಾಯ್ಲರ್. ಇದು ಬಾಯ್ಲರ್ ಕೆಪಾಸಿಟಿ ಬಂದುಬಿಟ್ಟು ಏನಂದರೆ ಇದೊಂದು 35 TPH ಬಾಯ್ಲರು. ಸೊ ಅದರ ಒಂದು ಆಪರೇಟಿಂಗ್ ಪ್ರೆಷರ್ ಏನಿಷ್ಟಿದೆ ಅಂದರೆ ಮೇನ್ ಸ್ಟೀಮ್ ಪ್ರೆಷರ್ ಇನ್ kg/cm² ಎಷ್ಟು ಕೊಟ್ಟಿರ್ತಾರೆ, 45 kg/cm² ಅಂತ ಕೊಟ್ಟಿದ್ದಾರೆ. ಮತ್ತು ಮೇನ್ ಸ್ಟೀಮ್ ಟೆಂಪ್ರೇಚರು, ಅಂದರೆ ಮೇನ್ ಸ್ಟೀಮ್ ಟೆಂಪ್ರೇಚರ್ ಅಂದ್ರೇನು, ಇದೊಂದು ಆಪರೇಟಿಂಗ್ ಟೆಂಪ್ರೇಚರ್ ಆಫ್ ದ ಬಾಯ್ಲರ್. ಅದು ಬಂದುಬಿಟ್ಟು ಎಷ್ಟಿದೆ ಇಲ್ಲಿ 400 ಡಿಗ್ರಿ ಸೆಲ್ಸಿಯಸ್ ಇದೆ. ಆಮೇಲೆ ಅಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಫೀಡ್ ವಾಟರ್ ಟೆಂಪ್ರೇಚರ್ ಎಷ್ಟಿರುತ್ತೆ ಅಲ್ಲಿ 130 ಅಂತ ತೆಗೆದುಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಿದ್ದೀರಾ ಸ್ಪೆಂಟ್ ವಾಶ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದಾರೆ. ಸ್ಪೆಂಟ್ ವಾಶ್ ಕ್ವಾಂಟಿಟಿಲಿ ಏನಿದೆ ಇಲ್ಲಿ 0 ಇದೆ. ಅಂದರೆ ನಾವು ಈ ಒಂದು ಬಾಯ್ಲರ್ನ ನಾವು ಏನಂದರೆ ಕೇಸ್ 1 ಏನು ಮಾಡ್ತಾ ಇದೀವಿ ಅಂತಂದರೆ ಇಲ್ಲಿ ಬರೀ ಇಂಡಿವಿಜುವಲ್ ಆಗಿ ಒಂದು ಬಗ್ಯಾಸನ್ನು ಮಾತ್ರ ಫ್ಯೂಲ್ ಆಗಿ ತೆಗೆದುಕೊಳ್ತಾ ಇದ್ವಿ. ಸೊ ಏನಂತಂದರೆ ಇಲ್ಲಿ ನಮಗೆ ಸ್ಪೆಂಟ್ ವಾಶ್ ಅಲ್ಲಿ ಬರೋದಿಲ್ಲ. ಸೊ ಅದನ್ನು ನಾವು 0 ಅಂತ ತೆಗೆದುಕೊಂಡಿರ್ತೀವಿ. ಸೊ ಅಪ್ರಾಕ್ಸಿಮೇಟ್ ಕ್ವಾಂಟಿಟಿ ಆಫ್ ಬಗ್ಯಾಸ್ ನಾವು ಈ ಒಂದು ಪ್ಯೂರ್ಲಿ ಬಗ್ಯಾಸ್ ಮೇಲೆ ನಾವು ನಡೆಸಬೇಕಾದ್ರೆ ಈ ಒಂದು 35 TPH ಅಂದರೆ ಒಂದು 35 ಕೆಪಾಸಿಟಿ ಬರಬೇಕು, ಮತ್ತು 45 kg ಪ್ರೆಷರು, ಆಮೇಲೆ 400 ಟೆಂಪ್ರೇಚರ್ ಬರಬೇಕು ಅಂತಂದರೆ ನಮಗೆ ಒಂದು ಇಂಡಿವಿಜುವಲ್ ಆಗಿ ಬಗ್ಯಾಸನ್ನು ನಾವು ಫ್ಯೂಲ್ ಆಗಿ ತೆಗೆದುಕೊಂಡಾಗ ನಮಗೆ 15 ಟನ್ ಅಂದರೆ 15 ಟನ್ ಪರ್ ಅವರ್ ಏನಂದರೆ ನಾವು ಬಗ್ಯಾಸನ್ನು ಇಲ್ಲಿ ನಾವು ಸುಡಬೇಕಾಗತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ 7ನೇ ಒಂದು ಪ್ಯಾರಾಮೀಟರ್ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಸ್ಟೀಮ್ ಕನ್ಸಂಪ್ಷನ್ ಫಾರ್ ಅಟಮೈಜೇಷನ್ ಆಫ್ 45 kg/cm² ಆಟ್ 400 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. ಇದು ಕೂಡ 0 ಇದೆ. ಅಂದರೆ ನಾವು ಸ್ಟೀಮ್ ಕನ್ಸಂಪ್ಷನ್ ಫಾರ್ ಅಟಮೈಸಿಂಗ್ ಸ್ಟೀಮ್ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಯಾವಾಗ ನಮಗೆ ಏನಪ್ಪ ಅಂತಂದರೆ ಒಂದು ಏನಂತಂದರೆ ಯಾವಾಗ ನಾವು ಸ್ಪೆಂಟ್ ವಾಶನ್ನು ಬರ್ನ್ ಮಾಡ್ತೀವಿ ಆವಾಗ ಮಾತ್ರ ಈ ಒಂದು ಅಟಮೈಜೇಷನ್ ಅಂತಕ್ಕಂಥ ಒಂದು ವರ್ಡ್ ಏನಂದರೆ ಅಲ್ಲಿ ಪಿಕ್ಚರಲ್ಲಿ ಬರುತ್ತೆ. ಸೊ ಇವಾಗ ನಾವು ಬಗ್ಯಾಸನ್ನು ತೆಗೆದುಕೊಂಡಾಗ ಈ ಒಂದು ಅಟಮೈಜೇಷನ್ ಅಲ್ಲಿ ಬರೋದಿಲ್ಲ. ಸೊ ಹೀಗಾಗಿಬಿಟ್ಟು ಏನಂದರೆ ನಾವು ಗನ್ಗಳನ್ನು ಅಂದರೆ ಒಂದು ಸ್ಪೆಂಟ್ ವಾಶ್ ಗನ್ಗಳನ್ನು ನಮಗೆ ಲೈನ್ ಮೇಲೆ ತೆಗೆದುಕೊಂಡಿರೋದಿಲ್ಲ. ಹೀಗಾಗಿ ಏನಪ್ಪ ಅಂತಂದರೆ ಅಲ್ಲಿ ಅಟಮೈಜಿಂಗ್ ಸ್ಟೀಮ್ ನಾವು ಅಲ್ಲಿ ಕೊಟ್ಟಿರೋದಿಲ್ಲ. ಸೊ ಇದನ್ನು ಏನಪ್ಪ ಅಂತಂದರೆ ಇದನ್ನು 0 ಅಂತ ತೆಗೆದುಕೊಳ್ತೀವಿ. ಸೊ ನೆಕ್ಸ್ಟ್ ಏನಂತಂದರೆ ಸ್ಟೀಮ್ ಟು ದ ಟರ್ಬೈನ್ ಇನ್ಲೆಟ್ ಎಷ್ಟಿದೆ. ಸೊ ನೋಡ್ತಿದ್ದೀರಾ ಇಲ್ಲಿ ಏನಪ್ಪ ಅಂತಂದರೆ ನಮಗೆ 35 TPH ನಾವು ಸ್ಟೀಮ್ ಜನ್ರೇಷನ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಂಥ ಸ್ಟೀಮ್ ವೇಸ್ಟ್ ಆಗದೇ ನಮಗೆ 35 ಏನಂದರೆ ಟನ್ಸ್ ಪರ್ ಅವರ್ ಏನಪ್ಪ ಅಂತಂದರೆ ನಮಗೆ ಟರ್ಬೈನ್ಗೆ ಏನಪ್ಪ ಅಂತಂದರೆ ಎಂಟ್ರಿ ಕೊಡುತ್ತೆ. ಸೊ ಅದಾದ ನಂತರ ಸ್ಟೀಮ್ ಕನ್ಸಂಪ್ಷನ್ ಫಾರ್ ಡಿಏರೇಟರ್ ಆ್ಯಟ್ ಏನಪ್ಪ ಅಂತಂದರೆ 3.5 kg/cm², 150 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. ಸೊ ಅಂದರೆ ಇವಾಗ ನೋಡಿ ನಾವು ಒಂದು ಸತಿ ನಮಗೆ ಏನಂದರೆ ಈ ಒಂದು 35 TPH ಅಂದರೆ 35 ಟನ್ಸ್ ಪರ್ ಅವರ್ ಏನು ನಾವು ಸ್ಟೀಮ್ ಕೊಡ್ತಾ ಇದ್ದೀವಿ ಟರ್ಬೈನ್ಗೆ, ಅದರಿಂದ ಏನು ಔಟ್ ಆಗ್ತಾ ಇರುತ್ತಲ್ಲ, ಅದರಿಂದ ಔಟ್ ಆಗೋದಂತಂದ್ರೆ ಏನು, ಸೊ ಅದಕ್ಕೆ ನಾವು ಪ್ರೊಸೆಸಿಗೆ ಕೊಡ್ತಕ್ಕಂತಹ ಒಂದು ಸ್ಟೀಮ್ ಏನಿದೆಯಲ್ಲ ಅದು 3.5 kg/cm² ಮತ್ತು 150 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಅದರ ಟೆಂಪ್ರೇಚರ್ ಆಗಿರುತ್ತೆ. ಸೊ ಅದರಿಂದ ನಾವು ಒಂದು ಟ್ಯಾಪಿಂಗನ್ನು ತೆಗೆದುಕೊಂಡು ಏನಪ್ಪ ಅಂತಂದರೆ ಒಂದು 4.3 ಟನ್ಸ್ ಪರ್ ಅವರ್ ಅಂತ ಏನು ಮಾಡ್ತೀವಿ ಅದನ್ನು ನಾವು ಡಿಏರೇಟರ್ನ ನಾವು ಚಾರ್ಜ್ ಮಾಡೋಕ್ಕೆ ಈ ಒಂದು ಸ್ಟೀಮನ್ನು ಬಳಸ್ತೀವಿ. ಎಷ್ಟು ಬಳಸ್ತೀವಿ ಅಲ್ಲಿ 4.3 ಟನ್ಸ್ ಪರ್ ಅವರ್ನ ಏನು ಮಾಡ್ತೀವಿ ನಾವಲ್ಲಿ ಒಂದು 3.5 kg ಪ್ರೆಷರ್, 3.5 kg/cm² ಮತ್ತು 150 ಡಿಗ್ರಿ ಸೆಲ್ಸಿಯಸ್ ಇರತಕ್ಕಂಥ ಒಂದು ಏನಪ್ಪ ಅಂದರೆ ಪ್ರೊಸೆಸ್ ಸ್ಟೀಮ್ ಲೈನಿಂದ ನಾವು ಒಂದು ಟ್ಯಾಪಿಂಗನ್ನು ತೆಗೆದುಕೊಂಡು 4.3 ಟನ್ಸ್ ಪರ್ ಅವರ್ ಒಂದು ಆಧಾರದ ಮೇಲೆ ಏನಪ್ಪ ಅಂತಂದರೆ ನಾವು ಡಿಏರೇಟರ್ನ ಚಾರ್ಜ್ ಮಾಡ್ಕೊತೀವಿ.
ಸೊ ನೆಕ್ಸ್ಟ್ ಏನಂತಂದರೆ ನಾವು ಎಷ್ಟು ಸ್ಟೀಮ್ ಮತ್ತೇನಪ್ಪ ಅಂದರೆ ಸ್ಟೀಮ್ ಕನ್ಸಂಪ್ಷನ್ ಫಾರ್ ಸ್ಕ್ಯಾಪ್ ಅಂದರೆ ಸ್ಟೀಮ್ ಕಾಯಿಲ್ ಟು ಏರ್ ಪ್ರಿ ಹೀಟರ್ ಅಂತ ಅರ್ಥ. ಸೊ ನಾವು ಯಾವ ರೀತಿಯಲ್ಲಿ ಡಿರೇಟರ್ಗೆ ಯೂಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನಾವು ಸ್ಕ್ಯಾಪನ್ನು ನಾವು ಚಾರ್ಜ್ ಮಾಡೋಕೆ ಏನು ಮಾಡ್ತೀವಿ, ಅಲ್ಲಿ ಸ್ಟೀಮನ್ನು ಬಳಸ್ತೀವಿ. ಪ್ರೊಸೆಸ್ ಲೈನಿಂದ ಒಂದು ಟ್ಯಾಪಿಂಗ್ ತೊಗೊಂಡು ಅಲ್ಲಿ ಕೂಡ ಬಳಸ್ತೀವಿ. ಸೊ ಅದು ಎಷ್ಟು ಬಳಸ್ತೀವಿ ಅಂತಂದರೆ ಒಂದು 2.4 ಟನ್ವರೆಗೂ ಏನಪ್ಪ ಅಂತಂದರೆ ನಾವು ಅಲ್ಲಿ ಸ್ಟೀಮನ್ನು ಕೊಡ್ಬೋದಾಗಿದೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ನೆಟ್ ಸ್ಟೀಮ್ ಟು ದ ಪ್ರೊಸೆಸ್ ಅಂದರೆ ನಾವು ಪ್ರೊಸೆಸ್ಗೆ ಎಷ್ಟು ಕೊಡ್ತೀವಿ ಅಂತಂದರೆ ಸ್ಟೀಮು 28.3 ಟನ್ ಅಂತ ನಾವು ಕೊಡ್ತೀವಿ. ಸೊ ನೋಡ್ತಾ ಇದರಲ್ಲಿ ನಾನು ಇದನ್ನು 3ನ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ನಾವು 3ನ್ನ ತೆಗೆದುಕೊಂಡಾಗ ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಸೊ ಇಲ್ಲೇನಿದೆಯಲ್ಲ ಇಲ್ಲಿ 35 ಟನ್ಸ್ ಅಂತ ಬರುತ್ತೆ. ಇದೆಲ್ಲ ಏನಪ್ಪ ಅಂತಂದರೆ 35 ಟನ್ಸ್ ಅಂತ ಬರುತ್ತೆ. ಸೊ ನಮಗೆ ನಾವು ಎಷ್ಟು ಕೊಟ್ಟಿದ್ದೀವಲ್ಲ ಟರ್ಬೈನ್ಗೆ ಅದು ನಮಗೆ ಔಟ್ ಆಗ್ತಾಯಿದೆ ಅಂತ ಅಂದರೆ ಇದನ್ನು ನಾವು ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಏನಂತಂದರೆ ನಮಗೆ ಮೇನ್ ಸ್ಟೀಮ್ಗೆ ನಮಗೆ ಇದು ಕರೆಕ್ಟಾಗಿ ಸೂಟೇಬಲ್ ಆಗಬೇಕು. ಸೊ ಕಂಡೆನ್ಸೇಟ್ ರಿಟರ್ನ್ ಎಷ್ಟು ಬರುತ್ತೆ ನಮಗೆ 80% ರಿಟರ್ನ್ ಆ್ಯಟ್ 80 ಡಿಗ್ರಿ ಸೆಲ್ಸಿಯಸ್. ಸೊ ಇದನ್ನು ನಮಗೆ ಒಂದು ಟೆಂಟೇಟಿವ್ ಎಫಿಷಿಯನ್ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದೆಷ್ಟು ಬರುತ್ತೆ ಒಂದು ಬಯಾಸಲ್ಲಿ ಕನ್ಸಿಡರ್ ಮಾಡಿದಾಗ ಎಷ್ಟು ಬರುತ್ತೆ, ಇದು ನಮಗೆ 64.8 ಅಂತ ಕೊಟ್ಟಿದ್ದಾರೆ ಇಲ್ಲಿ. 64.8 ಅಂತ ಕೊಟ್ಟಿದ್ದಾರೆ ಪರ್ಸೆಂಟೇಜ್, ಹೌದಾ. ಸೊ ಇವಾಗ ನಮಗೆ ಬಗ್ಯಾಸಲ್ಲಿ ನೋಡ್ತಾ ಇದ್ದೀವಿ ನಾವು. ಬಗ್ಯಾಸಲ್ಲಿ ಅಂದರೆ ಬಗ್ಯಾಸ್ನ ಒಂದು GCV ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇನ್ ಕಿಲೋ ಕ್ಯಾಲರಿ ಪರ್ kg ಎಷ್ಟು ಕೊಟ್ಟಿರ್ತಾರೆ ಅಂದರೆ ಇಲ್ಲಿ 2290 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಒಂದು ಬಳಸಿಕೊಂಡು ಆಲ್ರೆಡಿ ನಾವೇನು ನಾನೊಂದು ಏನಂದರೆ ಈ ಫಾರ್ಮುಲಾ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಈ ಫಾರ್ಮುಲಾದಲ್ಲಿ ನಾವು ಪುಟಪ್ ಮಾಡ್ತಾ ಹೋದಾಗ ಅಂದರೆ ಕೇಸ್ 1 ತೆಗೆದುಕೊಂಡಾಗ ಪ್ಯೂರ್ಲಿ ಬಗ್ಯಾಸನ್ನು ನಾವಿಲ್ಲಿ ಫ್ಯೂಯಲ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಅಂದರೆ ಕ್ವಾಂಟಿಟಿ ಆಫ್ ಸ್ಟೀಮ್ ಜನರೇಷನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ತಾ ಇರಲಿ. ಇದು ಕ್ಯೂ ಅಂದರೆ ಕ್ವಾಂಟಿಟಿ ಆಫ್ ಸ್ಟೀಮ್ ಜನರೇಷನ್ ಎಷ್ಟಿದೆ 35 ಟನ್ಸ್ ಪರ್ ಅವರ್ ಅಂತ ಇದೆ. ಮತ್ತು ಕ್ವಾಂಟಿಟಿ ಆಫ್ ಫ್ಯೂಯಲ್ ಕನ್ಸಂಪ್ಷನ್ ಅಂದರೆ ಬಗ್ಯಾಸು ಎಷ್ಟಿದೆ 15 ಟನ್ಸ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ ನೋಡಿ, ಓಕೆ. ಸೊ ಇದಾದ ನಂತರ ನಮಗೆ HS ಬಂದುಬಿಟ್ಟು ಅಂದರೆ ಎಂಥಾಲಪಿ ಆಫ್ ದ ಮೇನ್ ಸ್ಟೀಮ್. ಎಂಥಾಲಪಿ ಆಫ್ ದ ಮೇನ್ ಸ್ಟೀಮ್ ಆ್ಯಟ್ ಎಷ್ಟು ಕೊಟ್ಟಿರ್ತಾರೆ ನಮಗೆ ಒಂದು 45 kg per centimeter square ಮತ್ತು 400 ಡಿಗ್ರಿ ಟೆಂಪ್ರೇಚರ್ ನಾವು ತೆಗೆದುಕೊಂಡಾಗ ನಮಗೆ ಬರ್ತಕ್ಕಂತಹ ಒಂದು ಎಂಥಾಲಪಿ ಎಷ್ಟಿರುತ್ತೆ ಅಲ್ಲಿ 765.72 ಅಂತ ಬರುತ್ತೆ. ಸೊ ಅದನ್ನು ನಾವು ಒಂದು ರೌಂಡ್ ಆಫಲ್ಲಿ ಏನಪ್ಪ ಅಂದರೆ 766 ಅಂತ ನಾವು ಇಲ್ಲಿ ತೆಗೆದುಕೊಂಡಿರ್ತೀವಿ. ಮೈನಸ್ ಎಂಥಾಲಪಿ ಆಫ್ ದ ಫೀಡ್ ವಾಟರ್. ಎಂಥಾಲಪಿ ಆಫ್ ದ ಫೀಡ್ ವಾಟರ್ ಎಷ್ಟು ಕೊಟ್ಟಿರ್ತಾರೆ 130 ಅಂತ ಇದೆ. ಸೊ ನೋಡಿ ಅದೇ 130 ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಇದಾದ ನಂತರ ನಮಗೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ದ ಏನಪ್ಪ ಅಂದರೆ ಬಗ್ಯಾಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2290. ಸೊ ಇದೆಲ್ಲವನ್ನು ನಾವು ಹಾಕಿಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಏನಪ್ಪ ಅಂತಂದರೆ ನಮಗೆ ಕೇಸ್ 1ನಲ್ಲಿ ಬಗ್ಯಾಸನ್ನು ಒಂದು ಫ್ಯೂಯಲಾಗಿ ಬಳಸ್ಕೊಂಡಾಗ ನಮಗೆ 64.8% ಅಂತ ಬರುತ್ತೆ. ಸೊ ಇದು ಬಂದುಬಿಟ್ಟು ಅಂದರೆ ನಮ್ಮದು ಬಾಯ್ಲರ್ ಎಫಿಷಿಯನ್ಸಿ ಇನ್ ಬಗ್ಯಾಸ್ ಅಂದರೆ ನಾವು ಬಗ್ಯಾಸನ್ನು ನಾವು ಒಂದೇ ತೆಗೆದುಕೊಂಡಾಗ ನಾವು ಏನಂತಂದರೆ ಒಂದು 64.8% ನಾವು ಇಲ್ಲಿ ಪಡೆಯಬಹುದಾಗಿದೆ ಏನು ಬಾಯ್ಲರ್ ಎಫಿಷಿಯನ್ಸಿಯನ್ನು. ಸೊ ಅದೇ ರೀತಿ ಇನ್ನು ಕೇಸ್ 2ಅಲ್ಲಿ ನಾವು ನೋಡಿದಾಗ ನೋಡಿ ಕೇಸ್ 2 ಏನಿದೆ ಇಲ್ಲಿ ಸ್ಪೆಂಟ್ ವಾಶ್ ಪ್ಲಸ್ ಬಗ್ಯಾಸ್ ಎರಡೂ ಇದೆ ಇಲ್ಲಿ ನೋಡಿ. ಸ್ಪೆಂಟ್ ವಾಶ್ ಮತ್ತು ಬಗ್ಯಾಸ್ ಎರಡೂ ಇದೆ. ಸೊ ಅದರಲ್ಲಿ ಕೂಡ ಏನಪ್ಪ ಅಂತಂದರೆ ಈ ಥರ ಒಂದು ಪ್ಯಾರಾಮೀಟರ್ಲಿ ಕೊಟ್ಟಿರ್ತಾರೆ. ನಾವು ಪ್ಯಾರಾಮೀಟರ್ನ ಅಬ್ಸರ್ವೇಷನ್ ಮಾಡ್ತಾ ಹೋಗಬೇಕಿಲ್ಲಿ. ಸೊ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಏನಂತಂದರೆ ಒಂದು ಬಾಯ್ಲರ್ ಕೆಪಾಸಿಟಿ ಬಂದುಬಿಟ್ಟು ನಮಗೆ 35 ಟನ್ಸ್ ಪರ್ ಅವರ್ ಅಂತ ಇದೆ. ಅದಾದ ನಂತರ ಮೇನ್ ಸ್ಟೀಮ್ ಪ್ರೆಷರ್ ಬಂದುಬಿಟ್ಟು ಇಲ್ಲಿ ಕೂಡ ಏನಪ್ಪ ಅಂದರೆ 45 kg per centimeter square ನಾವು ಅಲ್ಲಿ ಬಳಸ್ತೀವಿ. ಅದಾದ ನಂತರ ಏನಪ್ಪ ಅಂದರೆ ಮೇನ್ ಸ್ಟೀಮ್ ಟೆಂಪ್ರೇಚರ್ ಅಂದರೆ ಆಪರೇಟಿಂಗ್ ಟೆಂಪ್ರೇಚರ್ ಬಂದುಬಿಟ್ಟು 400 ಇದೆ. ಫೀಡ್ ವಾಟರ್ ಟೆಂಪ್ರೇಚರ್ ಕೂಡ ಏನಪ್ಪ ಅಂತಂದರೆ 130 ಇದೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲಿ ಸ್ಪೆಂಟ್ ವಾಶ್ ಕ್ವಾಂಟಿಟಿ ಅಂದರೆ ಒಂದು ಏನಪ್ಪ ಅಂದರೆ ಸೀರಿಯಲ್ ನಂಬರ್ 5 ಬಂದುಬಿಟ್ಟು ನಮಗೇನಿದೆ ಸ್ಪೆಂಟ್ ವಾಶ್ ಕ್ವಾಂಟಿಟಿ. ಸೊ ಬಗ್ಯಾಸಲ್ಲಿ ನಮಗೆ 0 ಇತ್ತು. ಸೊ ಇವಾಗ ಏನಂದರೆ ಸ್ಪೆಂಟ್ ವಾಶನ್ನು ಬಳಸ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ 10 ಏನಪ್ಪ ಅಂದರೆ 10 ಟನ್ಸ್ ಪರ್ ಅವರ್ ಅಂತ ಇದೆ ಇಲ್ಲಿ 10 ಟನ್ಸ್ ಪರ್ ಅವರ್ ಅಂತ ಇದೆ. ಸೊ ಮತ್ತು ಬಗ್ಯಾಸನ್ನು ಕೂಡ ನಾವಂದರೆ ಈಕ್ವಲ್ ರೇಷಿಯೋದಲ್ಲಿ ಬಳಸ್ತಾ ಇದ್ದೀವಿ. 10 ಟನ್ಸ್ ಪರ್ ಅವರ್ ಅಂತಲೇ ಬಳಸ್ತಾ ಇದ್ದೀವಿ. ಅಂದರೆ 50% ಅಂದರೆ 50:50 ಇದೆ ಇದು. ಅಂದರೆ ಸ್ಪೆಂಟ್ ವಾಶನ್ನು ನಾವು 50% ಆಗಿ ತೆಗೆದುಕೊಳ್ಬೇಕು ಮತ್ತು ಬಗ್ಯಾಸನ್ನು ನಾವು ಏನಪ್ಪ ಅಂದರೆ 50% ಆಗಿ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ನಮಗೆ ಏನಂದರೆ ಗೊತ್ತಾಗುತ್ತೆ ಇದು 50:50 ಅಂತ ಇದೇನಪ್ಪ ಅಂದರೆ ನಮಗೆ ಒಂದು ರೇಷಿಯೋದಲ್ಲಿ ಈ ಒಂದು ಇನ್ಸಿನರೇಷನ್ ಬಾಯ್ಲರ್ನ ನಾವು ಏನು ಮಾಡಿರ್ತಾರೆ ಅಂತಂದರೆ ಡಿಸೈನನ್ನು ಮಾಡಿರ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನೋಡಿ ಸ್ಟೀಮ್ ಕನ್ಸಂಪ್ಷನ್ ಫಾರ್ ಆಟೋಮೈಸಿಂಗ್ ಆಫ್ ಏನಪ್ಪ ಅಂತಂದರೆ ಎಷ್ಟು ಒಂದು ಆ ಒಂದು ಹೆಡರಿಂದ ಒಂದು ಏನು ತೊಗೊಂಡಿರ್ತೀವಿ ನಾವಿಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಬಗ್ಯಾಸನ್ನು ತೆಗೆದುಕೊಂಡಾಗ 0 ಇತ್ತು. ಇಲ್ಲಿ ಏನಂತಂದರೆ 1 ಟನ್ಸ್ ಪರ್ ಅವರ್ ಅಂತಂದರೆ 1 ಟನ್ಸ್ ಪರ್ ಅವರ್ ಏನು ಮಾಡ್ತೀವಿ ನಾವು ಏನಂತಂದರೆ ಒಂದು ಆಟೋಮೈಸಿಂಗ್ ಅಂದರೆ ನಾವು ಒಂದು ಗನ್ಗೆ ಬೇಕಾಗಿರ್ತಕ್ಕಂತಹ ಒಂದು ಏನಂದರೆ ನಮಗೆ ಆಟೋಮೈಸೇಷನ್ ಮಾಡಬೇಕಾದ್ರೆ ಒಂದು ಸ್ಪೆಂಟ್ ವಾಶನ್ನು ನಾವು ಅದನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಟೀಮ್ ಕ್ವಾಂಟಿಟಿ ಎಷ್ಟು ಕೊಟ್ಟಿರ್ತಾರೆ ಇಲ್ಲಿ 1 ಟನ್ಸ್ ಪರ್ ಅವರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ರೀತಿಯಾಗಿಯೇ ಸ್ಟೀಮ್ ಟು ದ ಟರ್ಬೈನ್ ಇನ್ಲೆಟ್ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ 34 ಆಗಿಬಿಡುತ್ತೆ. ಯಾಕಂದರೆ ನಾವಿಲ್ಲಿ ಏನಪ್ಪ ಅಂತಂದರೆ ನಮಗೆ
ಒಂದು MSSV ಅಂದರೆ ಮೇನ್ ಸ್ಟ್ರೀಮ್ ಸ್ಟಾಪ್ ವಾಲ್ಗಿಂತ ಮುಂಚೆ ಏನು ಮಾಡಿರ್ತೀವಿ ಅಂತಂದರೆ ಈ ಒಂದು 1 ಟನ್ಸ್ ಪರ್ ಅವರಲ್ಲಿ ನಮ್ಗೆ ಏನು ಆಟೋಮೈಸೇಷನ್ ಸ್ಟ್ರೀಮ್ಗೆ ಏನು ಬೇಕಾಗಿರುತ್ತಲ್ಲ ಅದೊಂದು ಟ್ಯಾಪಿಂಗನ್ನು ನಾವು ಮುಂಚೆನೇ ತೆಗೆದುಕೊಂಡಿರ್ತೀವಿ ಇಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಈ 1 ಟನ್ಸ್ ಏನು ಮಾಡ್ತೀವಿ ನಾವು ಅದನ್ನು ಒಂದು ಸತಿ ಏನು ಮಾಡಿರ್ತಾರೆ ಡಿಸೈನರ್ ಏನಪ್ಪ ಅಂತಂದರೆ ಒಂದು ಮೇನ್ ಸ್ಟ್ರೀಮ್ ಫ್ಲೋ ಮೀಟರಲ್ಲಿ ಅದನ್ನು ತೆಗೆದುಕೊಂಡಿರೋದಿಲ್ಲ, ಅದನ್ನು ಬೇರೆ ಸೆಪ್ರೇಟ್ ಆಗಿ ಏನಪ್ಪ ಅಂತಂದರೆ ಒಂದು ಫ್ಲೋ ಮೀಟರ್ನ ಕೊಟ್ಟಿರ್ತಾರೆ ಅಲ್ಲಿ. ಸೊ ಇದು 1 ಟನ್ಸನ್ನು ನಾವು ತೆಗೆದಾಗ ಏನಾಗುತ್ತೆ ನಮಗಿಲ್ಲಿ TG ಇನ್ಲೆಟ್ ಎಷ್ಟು ಹೋಗುತ್ತೆ ಸ್ಟ್ರೀಮ್ ಆವಾಗ 34 ಟನ್ಸ್ ಅಂದರೆ ಏನಾಗುತ್ತೆ 34 ಟನ್ಸ್ ನಾವು ಅಲ್ಲಿ ಕೊಡ್ಬೋದಾಗಿದೆ. ಈ ಒಂದು 35 34 ಅಂತ ನಾವು ಇಲ್ಲಿ ತೊಗೊಳ್ತೀವಿ ಇಲ್ಲಿ TG ಇನ್ಲೆಟಲ್ಲಿ. ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಉಳಿದಿರ್ತಕ್ಕಂಥ ಎಲ್ಲ ಪ್ಯಾರಾಮೀಟರ್ಗಳೇನಿದೆಯಲ್ಲ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಇದೊಂದು ಡಿಯರೇಟರ್ ಚಾರ್ಜ್ಗೆ ಬೇಕಾಗಿರ್ತಕ್ಕಂಥ ಸ್ಟ್ರೀಮ್ ಎಷ್ಟು ಬೇಕಾಗಿರುತ್ತೆ 4.3 ಟನ್ಸ್ವರೆಗೂ ನಾವು ಅದನ್ನು ಕೊಡ್ಬೋದಾಗಿದೆ. ಮತ್ತು ಸ್ಕ್ಯಾಪ್ ಲೈನ್ಗೂ ಕೂಡ ಏನು ಚಾರ್ಜ್ ಮಾಡ್ಬೋದಾಗಿದೆ 2.4 ಟನ್ಸ್ವರೆಗೂ ನಾವು ಏನಪ್ಪ ಅಂತಂದರೆ ಸ್ಟೀಮನ್ನು ಅಲ್ಲಿ ಕೊಡ್ಬೋದಾಗಿದೆ. ಮತ್ತು ಈ ಒಂದು ನಾವು ಸ್ಪೆಂಟ್ ವಾಶ್ ಮತ್ತು ಬಗ್ಯಾಸನ್ನು ತೆಗೆದುಕೊಂಡಾಗ ನಮಗೆ ಸ್ಟೀಮ್ ಪ್ರೊಸೆಸ್ಸಲ್ಲಿ ನಾವು ಎಷ್ಟು ಕೊಡ್ಬೋದಾಗಿದೆ ಅಂತಂದರೆ 27.3 ಟನ್ಸನ್ನು ನಾವಿಲ್ಲಿ ಕೊಡ್ಬೋದಾಗಿದೆ. ಸೊ ನೋಡ್ತಾ ಇದ್ದೀರಾ ಈ ಮೂರನ್ನು ನಾವು ಆ್ಯಡ್ ಮಾಡಿದಾಗ ಏನಪ್ಪ ಅಂತಂದರೆ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ ನೋಡಿ ಎಷ್ಟಿದೆ ಇಲ್ಲಿ 34 ಅಂತ ಇದೆ. ಸೊ ನಮಗೆ 34ವರೆಗೂ ಏನಪ್ಪ ಅಂತಂದರೆ ನಾವು ಟೋಟಲಾಗಿ ನಾವು ಇದನ್ನು ಆ್ಯಡ್ ಮಾಡ್ಬೋದು. ನಾವು ಇದನ್ನೇನಪ್ಪ ಅಂತಂದರೆ ಒಂದು ಯಾವ ರೀತಿ ಒಂದೇನೆ ಈ 34 ಟನ್ಸ್ ಆಫ್ ಸ್ಟೀಮ್ ಇನ್ಲೆಟ್ ಏನು TG ಆಗುತ್ತಲ್ಲ TG ಇನ್ಲೆಟಲ್ಲಿ ನಾವು ಯಾವ ರೀತಿ ಇದನ್ನು ಡಿವೈಡ್ ಮಾಡಬೇಕಂತಕ್ಕಂಥ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಪ್ರೊಸೆಸ್ಗೆ 27.3 ಹೋಗ್ತಾ ಇದೆ, ಆಮೇಲೆ ಸ್ಕ್ಯಾಪ್ ಲೈನ್ಗೆ 2.4 ಅಂತ ತೆಗೆದುಕೊಂಡಿದ್ದಾರೆ, ಆಮೇಲೆ ಡಿಯರೇಟರ್ಗೆ 4.3 ಅಂತ ತೆಗೆದುಕೊಂಡಿದ್ದಾರೆ. ಸೊ ಇದೆಲ್ಲವನ್ನು ಕೂಡಿಸಿದಾಗ ಏನಪ್ಪ ಅಂತಂದರೆ ನಮಗೆ 34 ಅಂತ ಬರುತ್ತೆ ಇಲ್ಲಿ. ಸೊ ಇದನ್ನು ಕೂಡ ತೆಗೆದುಕೊಂಡಾಗ ಏನಪ್ಪ ಅಂತಂದರೆ ನಮಗೆ ಒಂದು ಕಂಡೆನ್ಸೇಟ್ ರಿಟರ್ನ್ ಎಷ್ಟು ಬರುತ್ತೆ ಅಂತಂದರೆ 80% ರಿಟರ್ನ್ ನಮಗೆ ಅಟ್ 80 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಿಂದ ನಮಗೆ ಡಿಯರೇಟರ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದುಬಿಟ್ಟು ಅಂದರೆ ಒಂದು ಟೆಂಟೇಟಿವ್ ಎಫಿಷಿಯನ್ಸಿ ಅವ್ರು ಏನು ಕೊಟ್ಟಿರ್ತಾರೆ ಅಂತಂದರೆ 59.4 ಅಂತ ಇಲ್ಲಿ ತೆಗೆದುಕೊಂಡಿದ್ದಾರೆ. ಅಂದರೆ ಒಂದು ಸ್ಪೆಂಟ್ ವಾಶ್ ಮತ್ತು ಬಗ್ಯಾಸನ್ನು ನಾವು ಎರಡನ್ನ ಕನ್ಸಿಡರ್ ಮಾಡಿ ನಾವು ಬಾಯ್ಲರ್ನ ನಡೆಸಿದಾಗ ನಮಗೆ ಅದರಿಂದ ಸಿಗ್ತಕ್ಕಂತಹ ಒಂದು ಬಾಯ್ಲರ್ ಎಫಿಷಿಯನ್ಸಿ ಎಷ್ಟು ಇರುತ್ತೆ ಅಂತಂದರೆ 59.4 ಅಂತ ಇದೆ. ಸೊ ಅದಾದ ನಂತರ ನಮಗೆ ಸ್ಪೆಂಟ್ ವಾಶ್ ಏನಪ್ಪ ಅಂತಂದರೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅದನ್ನು ಏನಪ್ಪ ಅಂತಂದರೆ ಕಿಲೋ ಕ್ಯಾಲೋರಿ ಪರ್ KGಯಲ್ಲಿ ಕೊಟ್ಟಿದ್ದಾರೆ. ಸೊ ಅದೆಷ್ಟು ಕೊಟ್ಟಿದ್ದಾರೆ ಅಂತಂದರೆ 1350 ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಆಧಾರದ ಮೇಲೆ ನಾವು ಬಾಯ್ಲರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನಲ್ಲಿ ನಾವು ನೋಡಬೇಕಾದ್ರೆ ಸೊ ನೋಡ್ತಾ ಇದ್ದೀರಿ ಇಲ್ಲಿ ಏನಿದೆ ಇವಾಗ ಇಲ್ಲಿ. ಸೊ ಕ್ವಾಂಟಿಟಿ ಆಫ್ ಸ್ಟೀಮ್ ಜನ್ರೇಷನ್ ಬಂದುಬಿಟ್ಟು ಅಂದರೆ Case2 ಅಲ್ಲಿ ನೋಡ್ತಾ ಇದ್ದೀವಿ ಇವಾಗ ಅಲ್ಲಿ 34 ಅಂತ ಇದೆ. ಸೊ ನೋಡ್ತಾ ಇದ್ದೀರಲ್ಲ 1 ಟನ್ ಏನಂದರೆ ನಾವು PID ಸ್ಟೀಮಲ್ಲಿ ಅದನ್ನು ಕನ್ಸಿಡರ್ ಮಾಡ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಮೇನ್ ಸ್ಟೀಮ್ ಫ್ಲೋ ಮೀಟರ್ಲಿ ಎಷ್ಟು ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ ಅದು 34 ಅಂತ ನಾವು ತೆಗೆದುಕೊಂಡಿರ್ತೀವಿ. ಓಕೆನಾ. ಸೊ ಅದನ್ನು 34 ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಆದಮೇಲೆ ಏನಪ್ಪ ಅಂತಂದರೆ ಕ್ವಾಂಟಿಟಿ ಆಫ್ ಏನಪ್ಪ ಅಂತಂದರೆ ಫ್ಯೂಯಲ್ ಕನ್ಸಂಪ್ಷನ್ ಎಷ್ಟಿದೆ ಇದನ್ನು ನಾನು 20 ಏನಕ್ಕೆ ಅಂತ ತೆಗೆದುಕೊಂಡಿದ್ದೀನಿ. 10 ಬಂದುಬಿಟ್ಟು ಏನಂದರೆ ಬಗ್ಯಾಸ್ ಕನ್ಸಂಪ್ಷನ್ನು, ಆಮೇಲೆ 10 ಬಂದುಬಿಟ್ಟು ಏನಂದರೆ ಒಂದು ಸ್ಪೆಂಟ್ ವಾಶ್ ಕನ್ಸಂಪ್ಷನ್ನು, ಆಮೇಲೆ ಪ್ಲಸ್ 10 ಬಂದುಬಿಟ್ಟು ಏನಂದರೆ ನಮಗೆ ಬಗ್ಯಾಸ್ ಕನ್ಸಂಪ್ಷನ್ನು. ಸೊ 10 + 10 ಏನಾಗುತ್ತೆ ಇಲ್ಲಿ 20 ಅಂತ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಎಂಥಾಲ್ಪಿ ಆಫ್ ದ ಮೇನ್ ಸ್ಟೀಮ್ ಮೈನಸ್ ಎಂಥಾಲ್ಪಿ ಆಫ್ ದ ಫೀಡ್ ವಾಟರ್. ಸೊ ಇದಾದ ನಂತರ ನಮಗೆ GCV ಆಫ್ ದ ಇಲ್ಲೇನು ಮಾಡಬೇಕಾಗತ್ತಂದರೆ ನೋಡಿ ಇಲ್ಲಿ ನೋಡಿ 1820 ಅಂತ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಏನು ಮಾಡಬೇಕಾಗತ್ತಂತಂದರೆ ನಾವಿಲ್ಲಿ ನಾವು ಸ್ಪೆಂಟ್ ವಾಶನ್ನು ಬಳಸ್ತಾ ಇದ್ದೀವಿ, ಆಮೇಲೆ ಏನಪ್ಪ ಅಂತಂದರೆ ಒಂದು ಬಗ್ಯಾಸನ್ನು ಕೂಡ ಬಳಸ್ತಾ ಇದ್ದೀವಿ. ಸೊ ಅದರ ಒಂದು ಆಧಾರದ ಮೇಲೆ ನಾವು ಏನು ಮಾಡಬೇಕಾಗತ್ತಂದರೆ ಇಲ್ಲಿ ನೋಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ = ಅಂತ ಹಾಕಿದಾಗ ನೋಡಿ ಈ ಒಂದು ಸ್ಪೆಂಟ್ ವಾಶ್ GCV ಅನ್ನು ತೆಗೆದುಕೊಳ್ಬೇಕು, ಪ್ಲಸ್ ಅದಾದ ನಂತರ ಒಂದೇ ನಿಮಿಷ ಓಕೆ ಈ ಒಂದು ಸ್ಪೆಂಟ್ ವಾಶ್ GCV ಕೊಟ್ಟಿದ್ದಾರೆ 1350 ಪ್ಲಸ್ ಏನಪ್ಪ ಅಂತಂದರೆ 2290 ಏನಪ್ಪ ಅಂತಂದರೆ ನಮಗೆ ಬಗ್ಯಾಸ್ GCV ಇಲ್ಲಿ ಕೊಟ್ಟಿದ್ದಾರೆ. ಸೊ ಎರಡನ್ನು ನಾವು ಏನಪ್ಪ ಅಂತಂದರೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಡಿವೈಡ್ ಬೈ 2 ಮಾಡಿದಾಗ ನಮಗೆ ಒಂದು ಎವ್ರೇಜ್ ವ್ಯಾಲ್ಯೂ ಆಫ್ ದ ಏನಪ್ಪ ಅಂತಂದರೆ ಒಂದು GCV ಸಿಗುತ್ತೆ. ಸ್ಪೆಂಟ್ ವಾಶ್ ಪ್ಲಸ್ ಬಗ್ಯಾಸ್ ಎರಡನ್ನು ನಾವು ಎವರೇಜನ್ನು ತೆಗೆದುಕೊಂಡಾಗ 1820 ಅಂತ ನಮಗೆ ಬರುತ್ತೆ. ಸೊ ಇದೇ 1820 ನಾನು ಏನು ಮಾಡಿರ್ತೀನಿ ಅಂತಂದರೆ ಇಲ್ಲಿ ತೆಗೆದುಕೊಂಡಿರ್ತೀನಿ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಇಲ್ಲಿ GCV ಕನ್ಸಿಡರ್ ಮಾಡಿದ್ದೀನಿ ಅಂತಕ್ಕಂಥದ್ದು ನಿಮಗೆ. ಸೊ 1820 ಅಂತ ತೆಗೆದುಕೊಂಡಾಗ ನಮಗೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಅದರ ಒಂದು ನಾವು ಎಫಿಷಿಯನ್ಸಿಯನ್ನು ನಾವು ಎಷ್ಟು ಬರುತ್ತೆ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಟೆಂಟೇಟಿವ್ ಆಗಿ ಅವ್ರು ಕೊಟ್ಟಿರೋದು 59.4 ಅಂತ. ಸೊ ಆ ಒಂದು ಎಫಿಷಿಯನ್ಸಿನ ನಾವು ತರಬೇಕಾದ್ರೆ ಏನೇನೋ ಒಂದು ಪ್ಯಾರಾಮೀಟರ್ ನಾವು ಬಳಸಿದ್ದೀವಿ, ಏನೋ ಒಂದು ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ನಿಮಗೆ ಇಲ್ಲಿ ತೋರಿಸಿರ್ತೀನಿ. ಸೊ ಇದು ಬಂದುಬಿಟ್ಟು ಅಂದರೆ 59.4 ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಏನಪ್ಪ ಅಂತಂದರೆ ಒಂದು Case 1 ಮತ್ತು Case 2 ಅಲ್ಲಿ ನಮಗೆ ಯಾವ ರೀತಿ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ಎಫಿಷಿಯನ್ಸಿ ವೇರಿಯೇಷನ್ ಆಗುತ್ತೆ. ಮತ್ತು ಸ್ಪೆಂಟ್ ವಾಶ್ ಮತ್ತು ಬಗ್ಯಾಸನ್ನು ಎರಡು ಫ್ಯೂಲನ್ನು ನಾವು ಕನ್ಸಿಡರ್ ಮಾಡಿದಾಗ ಏನಪ್ಪ ಅಂತಂದರೆ ಒಂದು ಎಫಿಷಿಯನ್ಸಿ ಏನಪ್ಪ ಅಂತಂದರೆ ಅಲ್ಲಿ ಡಿಗ್ರೀಸ್ ಆಗ್ತಾ ಬರುತ್ತೆ.
ಸೊ ಇದನ್ನು ನಾವೇನಪ್ಪ ಅಂತಂದರೆ ನಿಮ್ಮ ಒಂದು ಬಾಯ್ಲರಲ್ಲಿ ಏನಂತಂದರೆ ಕೆಲವೊಂದು ಕಡೆ ಏನು ಮಾಡಿರ್ತೀವಿ ಸ್ಪೆಂಟ್ ವಾಶ್ ಪ್ಲಸ್ ಬಗ್ಯಾಸ್ ಪ್ಲಸ್ ಕೋಲನ್ನು ಕೂಡ ಕೆಲವೊಂದು ಕಡೆ ಬಳಸಿರ್ತೀರಿ. ಸೊ ಆ ರೀತಿ ಒಂದು ಇದ್ದಾಗ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಏನಾದರೂ ಒಂದು ಪ್ಯಾರಾಮೀಟರ್ಸ್ ನಿಮ್ಮ ಹತ್ರ ಇದ್ದರೆ ಅದರದ್ದು ಒಂದು ಏನಂತಾರೆ ಒಂದು ಪ್ಯಾರಾಮೀಟರ್ಸಲ್ಲಿ ನಿಮಗೆ ಕೊಟ್ಟಿರ್ತಾರೆ ಒಂದು ಮ್ಯಾನ್ಯುವಲಲ್ಲಿ, ಅದೇನಾದರೂ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಅದರದ್ದು ಕೂಡ ಏನಪ್ಪ ಅಂತಂದರೆ ಒಂದು ಎಫಿಷಿಯನ್ಸಿಯನ್ನು ನಾವು ತೆಗೆಯೋಕ್ಕೆ ಟ್ರೈ ಮಾಡೋಣ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಇನ್ಸಿನರೇಷನ್ ಬಾಯ್ಲರಲ್ಲಿ ನಾವು ಯಾವ ರೀತಿ ಒಂದು ಮಲ್ಟಿ ಫ್ಯೂಲ್ ಇದ್ದಾಗ ಏನಪ್ಪ ಅಂತಂದರೆ ಅದರ ಒಂದು ಬಾಯ್ಲರ್ ಒಂದು ಎಫಿಷಿಯನ್ಸಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಮತ್ತು ಇದರಿಂದ ಏನಪ್ಪ ಅಂತಂದರೆ ನಿಮಗೆ ನಾಲೆಜ್ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದಲ್ಲಿ ಏನಪ್ಪ ಅಂತಂದರೆ ನನ್ನ ಒಂದು ವಿಡಿಯೋಸನ್ನು ನೋಡ್ತಾ ಇರಿ ಮತ್ತು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.